ಸೇಮ್ ನೀ ಹೇರ್ ಸ್ಟೈಲ್ ಚೇಂಜ್ ಮಾಡು. ಎನಿಥಿಂಗ್ ಈಸ್ ಏನಾದರೂ ಪಾಸಿಟಿವ್ ಆಗಿ ಲಕ್ಷ ದೊಡ್ಡದು ಕಟ್ಟೆ ಹಾಕ್ಬಿಡೋಣ ಅಂತ. ಇವೆಲ್ಲ ಚಿಕ್ಕವಾಗಿದ್ದಾಗ ಇವೆಲ್ಲ ನಾವು ಮಾಡಿಸ್ತೀರಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವಾಗೂ ಕೆಳಗಡೆ ಸಲೂನ್ ಇದೆ, ಕೆಫೆ ಕೆಳಗಡೆ, ಅದರಿಂದ ಬಂದ್ಬಿಟ್ಟು ಮಾಡಿಸ್ಕೊಂಡು ಹೋಗ್ಬಿಡೋದು, 2 ಜ್ಯೂಸ್ ಕೊಟ್ಬಿಟ್ಟು. ಹಾಯ್, ಗುಡ್ ಮಾರ್ನಿಂಗ್. 90 ಡೇಸ್ 90 ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದರಲ್ಲಿ ಇವತ್ತು ಫಸ್ಟ್ ವ್ಲಾಗ್ ಇದು. ಆ್ಯಕ್ಚುಲಿ ವ್ಲಾಗ್ಸಲ್ಲಿ ಚೆನ್ನಾಗಿ ಕಾಣಿಸೋಣ ಅಂತ ಒಂದು ಟಾಕ್ಸಿಕ್ ಸ್ಟೈಲಲ್ಲಿ ಹೇರ್ ಸ್ಟೈಲ್ ಮಾಡಿಸ್ದೆ. ಆ ಹೇರ್ ಸ್ಟೈಲ್ ಮಾಡಿಸಿದ್ರೆ ನಾನು ಟಾಕ್ಸಿಕ್ ಆಗ್ತಾಯಿದ್ದೀನಿ. ಒಂಚೂರು ಲೆಂತ್ ಮಾಡಿಬಿಟ್ರೆ ಗ್ಯಾಪಲ್ಲಿ ನೋಡಿದ್ರೆ ಅಲ್ಲೆಲ್ಲ ಕೂದಲು ಕಮ್ಮಿ ಆಗ್ತಾ ಇದೆ ಅಂತ ಅಂದರು. ಇಲ್ಲ, ಅದು ಹೇರ್ ಸ್ಟೈಲ್ ಪ್ರಾಬ್ಲಮ್ಮು. ಓಕೆ, ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಯಥಾಸ್ಥಿತಿ ನಮ್ಮ ಕೆಫೆಯಿಂದ ಸದ್ಯಕ್ಕೆ ಕೆಫೆನೇ ಮನೆ ಕೆಫೆ ಆಗೋಗಿದೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ಸದ್ಯಕ್ಕೆ ಟೈಮು 8 ಗಂಟೆ ಆಗಿದೆ. ಒಂದು ಲೈಟಾಗಿ ಒಂಚೂರು ವಾರ್ಮ್ ಅಪ್ ಮಾಡಿಕೊಂಡು ಒಂಚೂರು ಕೆಫೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರೋಕ್ಕೆ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನೇನು ಭಯದಲ್ಲಿ ಮೆನ್ಷನ್ ಮಾಡಿಲ್ಲ ನಂದು ಸಿಂಹರಾಶಿ ಅಂತ. ಬಟ್ ಒಂದು ರೀಲ್ಸ್ ಬರ್ತವೆ ಸಿಂಹರಾಶಿ ಅವ್ರಿಗೆ ಈ ವರ್ಷ ಹಂಗಿದೆ ಹಿಂಗಿದೆ, ಅದೃಷ್ಟ ಅಂತೆ, ಫುಲ್ ಅದೃಷ್ಟ. ಯಾವ ರೇಂಜ್ಗೆ ಅಂದರೆ ನಾವು ಅವ್ರು ಹೇಳೋದು ನೋಡಿದ್ರೆ ನಮ್ಮ ಹತ್ರ ದುಡ್ಡಿಟ್ಕೊಳ್ಳೋಕೆ ಜಾಗ ಇಲ್ಲ, ತುಂಬಿ ನಮ್ಮ ಹತ್ರ ಹೆಂಗೆ ಅಪ್ಪ ದೇವ್ರೆ. ಹಂಗೆ ಅದು ನೋಡ್ರೆ ನಗು ಬರ್ತಾ ಇರ್ತದೆ. ಹೆಂಗೆ ನಿಮಗೂ ಬರ್ತಾ ಇರ್ತದೇನೋ ಮೇ ಬಿ, ಈ ಈ ಸಿಂಹರಾಶಿ ಇರೋರಿಗೆ. ಅದೇನೋ ಪೆಂಡೆಂಟ್ ಕೈಗೊಂದು ಹಾಕ್ಕೊಂಬಿಟ್ರೆ ಫುಲ್ ಲಕ್ಕಂತೆ. ನಾನು ಅದು ನೋಡಿ ಕೇಳೋಕ್ಕಾಗಿರೋ ಅದು ಆರ್ಡ್ರ್ ಮಾಡಿಬಿಟ್ಟೆ. ಬಟ್ ಅವರು ಆರ್ಡ್ರ್ ಕಳಿಸೋರು, ಸರ್ ಇದು ಕ್ವಾಲಿಟಿ ತುಂಬ ವರಸ್ಟ್ ಆಗಿದೆ, ತೊಗೊತೀರಾ ಮತ್ತೆ ರಿಟರ್ನ್ ಮಾಡೋಂಗಿದ್ರೆ ಹೇಳ್ಬಿಡಿ, ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ನಾನು ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಿಲ್ಲ ಅಂದರೆ ಕ್ಯಾನ್ಸಲೇ ಮಾಡಿಬಿಟ್ಟೆ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟೆ. ಬಟ್ ಒಂದು ಸಲ ತೊಗೊಬೇಕಾಗಿತ್ತು, ನೋಡೋಣ ಅಂತ ಅಂದ್ಕೊಂಡೆ. ಮೇ ಬಿ ನನ್ನ ಹತ್ರ ಅದನ್ನ ಬರೋಕ್ಕೆ ಆಗ್ದಿರೋ, ಏನಾದರೂ ತಗೊಳಕ್ಕೆ ಆಗ್ದಿರೋ, ಏನಂತಾರೆ ಪಂಚೇಂದ್ರಿಯಗಳ ಅಲ್ಲ, ಏನಂತಾರೆ ಸೊ ಏನೋ ಅಂತಾರಲ್ಲ, ನಮ್ಮ ಹತ್ರ ಒಳ್ಳೇದು ಬರೋಕ್ಕಾಗ್ದಿರ ಪ್ರಕೃತಿ ತಡೀತಾ ಇದೆಯೇನೋ ಅಂತ. ಸೊ ಅದಕ್ಕೆ ಹೋಲ್ಡ್ ಮಾಡೋಕ್ಕೆ ಹೇಳಿದ್ದೀನಿ, ನಾಳೆ ತೊಗೊತೀನಿ ಅಂತ ಹೇಳಿದ್ದೀನಿ. ನೆನ್ನೆ ಫೋನ್ ಮಾಡಿದರು, ಲೆಟ್ಸ್ ಸಿ ನೋಡೋಣ ಅಂತ ತೊಗೊಂಡು ವೇಟ್ ಮಾಡಿ. ಎನಿಥಿಂಗ್ ಈಸ್ ಏನಾದರೂ ಪಾಸಿಟಿವ್ ಆಗಿ ಲಕ್ಷ ದೊಡ್ಡದು ಕಟ್ಟೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸದ್ಯಕ್ಕೂ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಒಂಚೂರು ಸ್ಟಾರ್ಟ್ ಮಾಡ್ಸೋಣ. ಇದೆಲ್ಲ ಒಂದು PUC ಡಿಗ್ರಿ ಟೈಮಲ್ಲಿ ಓಕೆ ಹೇರ್ ಸ್ಟೈಲು. ಒಂದು ಆಯಿತು 26, 27 ಆದಮೇಲೆ ಇವೆಲ್ಲ ಒಂಚೂರು ಕಮ್ಮಿ ಆಗಬೇಕು. ಬಟ್ ನಾನು ಕಾಣಿಸಲ್ಲ, ನಾನು 26, 27 ಥರ, ನಾನು 23, 24 ಥರ ಇದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ಒಂದಿಬ್ಬರು ಇದ್ದೀರಲ್ಲ ನನ್ನ ಫ್ರೆಂಡ್ಗಳು, ಒಂಚೂರು ಹೇಳಿ ಹೆಂಗಿದೆ ಅಂತ. ಕುಕ್ಕು ಆ್ಯಕ್ಚುಲಿ ಒಂಚೂರು ಫೇಸ್ ಫ್ಯಾಟ್ ಜಾಸ್ತಿ ಆಗಿದೆ ಗೈಸ್. ಒಂಚೂರು ವರ್ಕೌಟ್ ಎಲ್ಲ ಮಾಡಿ ಕರಗಿಸ್ಬೇಕು. ಬಟ್ ಮೇಯ್ನ್ ವರ್ಕೌಟ್ ಕಮ್ಮಿ ಮಾಡೋಕ್ಕೆ ಇದೆಯಲ್ಲ ಅಲ್ಲಿ ಆ ಗ್ಯಾಪಲ್ಲಿ ಕೋತಿಗಳು ನಿಲ್ತವೆ. ಬೆಳಗ್ಗೆ ಹೊತ್ತು ಹೋಗೋಕ್ಕಾಗ್ತಿಲ್ಲ. ಸದ್ಯಕ್ಕೆ ಅಲ್ಲಿ ಒಂದು 2 ಡೇಸ್ ಆದಮೇಲೆ ಬರ್ತಾರೆ ವೆಲ್ಡಿಂಗ್ ಅವರು. ಅದು ಫುಲ್ ಒಂದು ಶೀಟ್ ಕವರ್ ಹೊಡಿಸ್ಬಿಟ್ಟು ನಮ್ಮ ಕೋತಿಗಳು ಬರ್ದಿರೋ ಥರ ಬರ್ತವೆ. ಏನೋ ಒಂಚೂರು ಸಿಕ್ಕಿದ್ದು ತಿನ್ಕೊಂಡು ಹೋಗಲ್ಲ, ಕಿತ್ತಾಕ್ಬಿಟ್ಟು ಹೋಗೋದು. ಕಿತ್ತು ಏನೋ ಜನ್ಮದಲ್ಲಿ ನಾನು ಅದಕ್ಕೇನೋ ಬಾಕಿ ಇರೋ ಥರ ತಿನ್ನೋದೇ ಇಲ್ಲ. ಸಿಕ್ಕಿದ್ರೆ ಕಿತ್ತು ತಳ್ಳಿ ಬಿಸಾಕ್ಬಿಟ್ಟು ನಮಗೆ ಲಾಸ್ ಮಾಡಿ, ಅವಕ್ಕೂ ಲಾಭ ಇಲ್ಲ, ನಮಗೂ ಲಾಭ ಇಲ್ಲ. ಅವಕ್ಕೂ ಲಾಸು, ನಮಗೂ ಲಾಸು, ಈ ಥರ ಮಾಡೋಗ್ತಿದ್ದಾವೆ. ಜೋರ ಬೈಕ್ಗಳನ್ನ ಅಂದರು. ನಾವು ಬೇರೆ ಆಂಜನೇಯನ ಭಕ್ತರು, ಒಳ್ಳೆ ಮನಸ್ಸು, ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಆಗಬೇಕು. ಓಕೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಟೈಮು ಆಲ್ಮೋಸ್ಟ್ 8:30 ಆಯಿತು. ಸೊ ನಮ್ಮ ಹುಡುಗರು ಬರಬೇಕು. ಬಂದಮೇಲೆ ಒಂಚೂರು ಕೆಫೆಗೆ ಐಟಮ್ ಎಲ್ಲ ತರಕ್ಕೆ ಹೋಗಬೇಕು. ಆ್ಯಂಡ್ ಇವತ್ತಿಂದ ಕೆಫೆಯಲ್ಲಿ ಒಂದು ಡಿಫ್ರೆಂಟಾಗಿ ವೀಡಿಯೋಸ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಯಾರೆಲ್ಲ ಮುಳುವಾಗ್ಲು ಕೆಫೆ ಪೇಜ್ನ ಫಾಲೋ ಆಗಿದ್ದೀರೋ, ಸೊ ಹೊಸ ಅಪ್ಡೇಟ್, ಹೊಸ ಐಟಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾ. ಸೊ ಇದನ್ನೆಲ್ಲ ಆ್ಯಕ್ಚುಲಿ ಮುಳುವಾಗ್ಲು ಕೆಫೆ ಪೇಜಲ್ಲಿ ಹೇಳಬೇಕು. ಆ್ಯಕ್ಚುಲಿ ಇದು ಯೂಟ್ಯೂಬಲ್ಲಿ 90 ಡೇಸ್ 90 ವೀಡಿಯೋಸ್ ಪ್ಲ್ಯಾನಿಂಗ್. ಓಕೆ, ಅದರಲ್ಲಿ ಇದು ಫಸ್ಟ್ ಡೇ ಅಂತ
ಮತ್ತೆ ಹೇಳ್ತಾ ಇದ್ದೀನಿ. ಲೆಟ್ಸ್ ಸಿ ಹೆಂಗೆ ಹೋಗುತ್ತೆ ಇವತ್ತಿನ ಡೇ ವಿಡಿಯೋ ನೋಡೋಣ. ಓಕೆ ಗಾಯ್ಸ್, ವ್ಲಾಗಲ್ಲಿ ಒಂದು ಒಳ್ಳೆ ಲುಕ್ ಮೇಂಟೈನ್ ಮಾಡಬೇಕು ಅಂತ, ವ್ಲಾಗಲ್ಲಿ ಒಂದು ಒಳ್ಳೆ ಹೇರ್ ಸ್ಟೈಲ್ ಮೇಂಟೈನ್ ಮಾಡಬೇಕು. ಮೊನ್ನೆ ಮಾಡಿಸಿದ್ದೆ, ಚೆನ್ನಾಗಿತ್ತು. ಒಂಚೂರು ಶಾರ್ಟ್ ಮಾಡ್ಸೋಣ ಅಂತ ನೋಡಿ. ಸೊ ಅದೇ ಇವಾಗ ಅನ್ಸಲಿ ಗೈಸ್, ಒಂಚೂರು ಫೇಸಲ್ಲಿ ಟ್ಯಾನ್ ಆಗಿಬಿಟ್ಟಿದೆ. ಟ್ಯಾನ್ ರಿಮೂವ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಸಿ. ಇವಾಗ ಸದ್ಯಕ್ಕೆ ಹಿಂಗಿದೆ ಮುಖ, ಅದಾದಮೇಲೆ ಹೆಂಗೆ ಮಾಡ್ತೇವೆ ನೋಡೋಣ. कौन बनाता है? क्या यार, मेरे को नहीं आता है। वाह, क्या क्लीन अप करना? क्या क्लीन अप, ಡಿಟ್ಯಾನ್ और ಟ್ಯಾನ್ ರಿಮೂವಲ್. ಇವೆಲ್ಲ ಚಿಕ್ಕವಾಗಿದ್ದಾಗ ಇವೆಲ್ಲ ನಾವು ಮಾಡಿಸ್ತೀರಿ ಅಂತ ಅಂದ್ಕೊಂಡೇ ಇರಲಿಲ್ಲ ಗಾಯ್ಸ್. ಇವಾಗೂ ಕೆಳಗಡೆ ಸಲೂನ್ ಇದೆ, ಕೆಫೆ ಕೆಳಗಡೆ, ಅದರಿಂದ ಬಂದ್ಬಿಟ್ಟು ಮಾಡಿಸ್ಕೊಂಡು ಹೋಗ್ಬಿಡೋದು. ರೆಡ್ ಜ್ಯೂಸ್ ಕೊಟ್ಬಿಟ್ಟು ಗೀಸಲ್ಲ ಅಂದರೆ ಎಲ್ಲಿ ಮಾಡ್ಸೋಕ್ಕಾಗುತ್ತೆ? ಗೈಸ್, ದಿಸ್ ಈಸ್ ಅವರ್ ಫೈನಲ್ ಲುಕ್. ಚೆನ್ನಾಗಿದೆ ಗಾಯ್ಸ್ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಓಕೆ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ. ಎಲ್ಲಿ ಮುಳಬಾಗ್ಲಲ್ಲಿ ಇರೋ ಬಟ್ಟೆ ಎಲ್ಲ ಊರಿಗೆ ಎತ್ತು ಕಳಿಸ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಸ್ನಾನ ಮಾಡ್ಕೊಂಡು ಹಾಕ್ಕೊಳಕ್ಕೆ ಬಟ್ಟೆ ಇಲ್ಲ, ಅದಕ್ಕೆ ಊರಿಗೆ ಹೋಗಿ ಬರೋಣ. ಇವತ್ತು ಹಬ್ಬ ಅಂತ ಕೆಫೆನ ಕ್ಲೋಸ್ ಮಾಡಿಬಿಟ್ಟೆ. ಬಟ್ ಹೆಂಗಾಗ್ಬಿಟ್ಟೈತೆ ಅಂದರೆ ಬೇರೆ ಏನು ಮಾಡಬೇಕು ಅಂತ ಐಡಿಯಾನೇ ಗೊತ್ತಾಯಿಲ್ಲ. ಊರಲ್ಲಿ ಇರೋಕ್ಕಾಗಲಿಲ್ಲ, ಮುಳಬಾಗ್ಲು ಬಂದೆ. ಮುಳಬಾಗ್ಲು ಬಂದು ರೂಮ್ ಇದೆ, ರೂಮ್ಗೆ ಹೋಗೋಕ್ಕಾಗಿಲ್ಲ. ಬಂದಿಲ್ಲ, ಕೆಫೆ ಮುಂದೆನೇ ಕುತ್ಕೊಂಡಿದ್ದೀನಿ. ಸೆಕೆಂಡ್ ಆಪ್ಷನೇ ಇಲ್ಲ, ಬಿಟ್ಟು ಬೇರೆ ಈಗ ಹಂಗಾಗ್ಬಿಟ್ಟೈತೆ. ಇಲ್ಲಿ ಕಸ್ಟಮರ್ ಇರಲಿ ಇಲ್ದ ಹೋಗಲಿ, ಒಂದು ಕೆಫೆಯಲ್ಲಿದ್ದರೆ ಒಂಥರ ಕಂಫರ್ಟ್ ಅಂತ ಅನ್ನಿಸ್ತು. ಆ್ಯಂಡ್ ನಾಳೆಯಿಂದ ಒಂಚೂರು ಹೊಸ ಕಾನ್ಸೆಪ್ಟಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಲೆಟ್ಸ್ ಗೋ. ಬಟ್ ಇದು 90 days 90 ವೀಡಿಯೋಸಲ್ಲಿ ಇದು ಫಸ್ಟ್ ವೀಡಿಯೋ ಅನ್ಕೊತೀನಿ. ನಾಳೆಯಿಂದ ಇನ್ನೂ ರೆಗ್ಯುಲರಾಗಿ ಮುಂದೆ ಕಾನ್ಸೆಪ್ಟ್ ವೈಸ್ ವೀಡಿಯೋಸ್ ಮಾಡಬೇಕು. ನಿಮಗೋಸ್ಕರ, ನನಗೋಸ್ಕರ, ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ವೀಡಿಯೋಸ್ ಮಾಡಬೇಕು, ಮಾತಾಡಬೇಕು. ಲೆಟ್ಸ್ ಸಿ ಹೆಂಗೆ ಹೋಗುತ್ತೆ ನೋಡೋಣ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಅಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.